ಹಲೋ, ವೆಲ್ಕಮ್ ಬ್ಯಾಕ್ ಟು ಚಂದನ ಆ್ಯಂಡ್ ಸಂತೋಷ್ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ಸಕ್ವಾ? ಇವತ್ತು ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ನಾವು ಒಂದು ಸಖತ್ತಾಗಿರೋ ಏರಿಯಾದಲ್ಲಿ ಸಖತ್ತಾಗಿರೋ ಮನೇನ ಹೋಮ್ ಟೂರ್ ಮಾಡೋಣ ಅಂತ ಬಂದಿದ್ದೀವಿ. ಈ ಮನೆದು ಕಾಸ್ಟ್ ಹೇಳ್ತೀನಿ. ಏನಕ್ಕೆ ಹಂಗೆ ನೋಡ್ತಾ ಇದೆಯಾ? ಕೇಳತ್ತನ್ನ. ಈ ಮನೆದು ಕಾಸ್ಟ್ ಏನಂದರೆ ಫಸ್ಟು ಇಂಡಿಯನ್ ರುಪೀಸಲ್ಲಿ 5,84,00,000, ಆಲ್ಮೋಸ್ಟ್ 6 ಕೋಟಿ ಹತ್ತತ್ರ. ಇದು ಬಂದು ಪ್ರೈಮ್ ಏರಿಯಾದಲ್ಲಿದೆ, ಇದು ರಾಲಿ ಏರಿಯಾದಲ್ಲಿರೋದು. ಆ್ಯಂಡ್ ಆಮೇಲೇನು ಅದನ್ನ US$ ತಗೋ ಎಷ್ಟೈತೆ ಅದನ್ನೂ ಹೇಳಲ್ಲ. $US $688,000 ಚೇಂಜ್ ಬರುತ್ತೆ. $688,000. $688,000 ಚೇಂಜ್. ಹಾಂ, ಕಂಟಿನ್ಯೂ. ಬರುತ್ತೆ. ಇಲ್ಲಿ ಎಲ್ಲ ಅಕ್ಕಪಕ್ಕ ಎಲ್ಲ ದೊಡ್ಡ ದೊಡ್ಡ ಮನೆಗಳೇ ಇದೆ, ನಾವು ತೋರಿಸ್ತೀವಿ. ಇವಾಗ ಲೆಟ್ಸ್ ಸ್ಟಾರ್ಟ್ ದ ಹೋಮ್ ಟೂರ್. ಇವಾಗ ನಾನು ಮನೇನ ತೋರಿಸ್ತೀನಿ. ದಿಸ್ ಇಸ್ ದ ಹೌಸ್. ಇದು ನನಗೇನಕ್ಕೆ ತುಂಬ ಇಷ್ಟ ಆಯಿತು ಅಂದರೆ, ಇಲ್ಲಿರೋ ಬೇರೆ ಮನೆಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿದೆ ಹೊರಗಡೆಯಿಂದ. ಇಟ್ಸ್ ಅ ಕಂಟೆಂಪ್ರರಿ ಹೌಸ್. ಇಲ್ಲಿ ಬೇರೆ ಎಲ್ಲ ಒಂಥರ ಡಲ್ ಕಲರ್ಸ್ ಆ್ಯಂಡ್ ಗ್ರೇ ಆ ಥರನೇ ಸೇಮ್ ಕಲರ್ಸ್ ಇರುತ್ತೆ. ಆ್ಯಂಡ್ ನೋಡೋಕ್ಕೂ ಒಂದೇ ಥರ ಇರುತ್ತೆ. ಬಟ್ ದಿಸ್ ಈಸ್ ವೆರಿ ಡಿಫ್ರೆಂಟ್. ಹೊರಗಡೆಯಿಂದ ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರ್, ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ತಡಿ, ಎಷ್ಟಲ್ಲಿ ತಿನ್ನಕ್ಕೆ ನೋಡೋಣ. ಆ್ಯಂಡ್ ಅಲ್ಲೆಲ್ಲ ಫುಲ್ ದೊಡ್ಡ ದೊಡ್ಡ ಮನೆಯೇ ಇದೆ. ಒಂದು ಸರ್ತಿ ಪ್ಯಾನ್ ಮಾಡ್ತೀವಿ ಆ ಕಡೆ. ಇವಾಗ ಮನೆ ಒಳಗಡೆ ಹೋಗೋಣ ಬನ್ನಿ. ಇವಾಗ ನಾನು ಎಂಟರ್ ಆಗ್ತಾ ಇದ್ದೀನಿ ಮನೆ ಒಳಗೆ, ಬನ್ನಿ. ಇಲ್ಲಿ ಎಂಟರ್ ಆದ ತಕ್ಷಣ ಲಿವಿಂಗ್ ಸ್ಪೇಸ್ ಇದೆ. ಇದು ಮಾಡರ್ನ್ ಕಿಚನ್. ಸೊ ಜಾಸ್ತಿ ಏನು ಅಷ್ಟೊಂದು ಶೆಲ್ಫ್ಸ್ ಎಲ್ಲ ಕಾಣಿಸಲ್ಲ ಹೊರಗಡೆಗೆ, ಆ್ಯಂಡ್ ಜಾಸ್ತಿ ಶೆಲ್ಫ್ಸ್ ಇಲ್ಲ ಆ್ಯಕ್ಚುಲಿ. ಇಲ್ಲಿ ಗ್ಯಾಸ್ ಸ್ಟವ್ ತಾನೇ ಇದು? ಹಾಂ, ಗ್ಯಾಸ್ ಸ್ಟವ್ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಫ್ರಿಡ್ಜ್ ಇದೆ, ಫ್ರಿಡ್ಜ್. ಆ್ಯಂಡ್ ಇಲ್ಲೆಲ್ಲ ಕಬೋರ್ಡ್ಸ್ ಇದೆ. ಆಮೇಲೆ ಇಲ್ಲಿ ಡಿಶ್ ವಾಷರ್ ಇದೆ. ಆಮೇಲೆ ಇಲ್ಲಿ ಅವನ್ ಇದೆ. ಈ ಕಡೆ ಬಾ. ಇಲ್ಲಿ ಜಾಸ್ತಿ ಶೆಲ್ಫ್ಸ್ ಇಲ್ಲ, ಬಟ್ ಇಲ್ಲಿ ಫುಲ್ಲು ಡ್ರಾವರ್ಸ್ ಇಟ್ಟಿದ್ದಾರೆ. ಇದೆಲ್ಲ ಈ ಸೈಡ್ ಇದೆ, ಇಲ್ಲೆಲ್ಲ ಡ್ರಾವರ್ಸ್ ಇದೆ. ಆಮೇಲೆ ಈ ಕಡೆ ಬಂದರೆ ಇಲ್ಲಿಂದ ಬ್ಯಾಕ್ ಯಾರ್ಡ್ ಎಂಟ್ರೆನ್ಸ್ ಇದೆ. ಬ್ಯಾಕ್ ಯಾರ್ಡ್ ಇಲ್ಲಿ ಈ ಯೆಲ್ಲೋ ಕಲರ್ ಮೇನ್ ಹೈಲೈಟು ಈ ಮನೆದು. ಇದು ಫುಲ್ ಬ್ಯಾಕ್ ಯಾರ್ಡ್. ಇಲ್ಲಿ ಸ್ಟೆಪ್ಸ್ ಇದೆ, ಮೆಟ್ಲು ಇಳ್ಕೊಂಡು ಇಲ್ಲಿಂದ ಹೋಗೋದು. ಬಾ ಒಂದ್ಸತಿ ಹಂಗೆ ಹೋಗೋಣ. ಸೊ ವೆರಿ ಬಿಗ್ ಬ್ಯಾಕ್ ಯಾರ್ಡ್ ಇದೆ ಇಲ್ಲಿ. ಇಟ್ಸ್ ಅ ವೆರಿ ಬಿಗ್ ಬ್ಯಾಕ್ ಯಾರ್ಡ್. ತುಂಬ ಸ್ಪೇಷಿಯಸ್ ಆಗಿದೆ ಜಾಗ. ಅಲ್ಲಿ ಹಿಂದೆಗಡೆ ಕಾಡ್ ಥರ ಇದೆ, ಬಟ್ ಅದ್ರ ಪಕ್ಕ ಮನೆ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಹಿಂಗೆ ಟ್ರೀಸ್ ಇದೆ. ವೆರಿ ಕಾಮ್ ಪ್ಲೇಸ್. ಈಗ ನಿಮ್ಗೆಲ್ಲರಿಗೂ ಬೋರ್ ಆಗಿದ್ರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡೋಕಂತ ನಾನು ಟೂರ್ ಕೊಡ್ತೀನಿ. ಇಲ್ಲಾಂದ್ರೆ ಇದು ಹಿಂಗಿದೆ ಅಂತೇಳಿ ಸಾಕಾಗೋಗಿರ್ಬೇಕು ನಿಮಗೂ. ಬರ್ರಿ ವಾಪಸ್ ಹೋಗೋಣ. ಹೋಗಿ ಈಗ ತಳ ಹೋಗೋಣ ಅಂತ. ಇದು ಮ್ಯಾಲೆ ಇದಕ್ಕೆ ನಮ್ಮ ಕಡೆ ಉದ್ರಿ ಶೋಕಿ ಅಂತಾರ, ಖರೆ ಚಲೋ ಐತೆ. ನಮ್ಮ ಕಡೆ ಡೆಕೋರೇಟಿವ್ ಸ್ಟಫ್ ಅಂತೀವಿ. ಹಾಂ, ಅದಕ್ಕೆ ನಮ್ಮ ಕಡೆ ಉದ್ರಿ ಶೋಕಿ ಅನ್ನೋದು. ಬರ್ರಿ, ಚೆನ್ನಾಗಿದೆ ಇದು. ಕೆಳಗಡೆ ತಳಗ ಇದು ಏನಿದಂತ ಗೊತ್ತಿಲ್ಲ. ದಿಸ್ ಇಸ್ ಜಸ್ಟ್ ಅನ್ ಎಕ್ಸ್ಟ್ರಾ ರೂಮ್ ಅನ್ಸುತ್ತೆ, ನಮಗೂ ಗೊತ್ತಿಲ್ಲ. ಗೇಮ್ ರೂಮ್, ಗೆಸ್ಟ್ ರೂಮ್ ಮೇ ಬಿ. ಯಾ
ಸೊ ಇಲ್ಲೇ ಇವ್ ನೋವನ ಏನಿದೆ ಓ ಮೈ ಗಾಡ್, ಇದೇನೋ ಇದು ಮಿಸ್ಟೀರಿಯಸ್ ಆಗಿದೆ. ಒಳಗಡೆ ಒಳಗಡೆ ಇಲ್ಲೊಂದು ಬಾತ್ರೂಮ್ ಐತಿ. ಆನ್ ಮಾಡು ಒಳಗಡೆ ಲೈಟ್. ಬಾತ್ರೂಮ್ ಐತಿ, ಅದು ಚಲೋ ಐತಿ. ಈಗ ಈ ಕಡೆ ಇನ್ನೊಂದು ಬೆಡ್ರೂಮ್ ಐತಿ. ಬೆಡ್ರೂಮು ಚಲೋ ಐತಿ. ಹೊರಗೆ ಗಿಡದ ವ್ಯೂ ಅದು ಐತಿ. ಮತ್ತು ಇಲ್ಲಿ ಸಣ್ಣದೊಂದು ಕ್ಲಾಸೆಟ್ ಐತಿ. ಬರ್ರಿ ಈಗ ಬರ್ರಿ ನೆಕ್ಸ್ಟ್ ರೂಮಿಗೆ ಹೋಗೋಣ. ಇಲ್ಲಿ ಮತ್ತೆ ಸ್ಟೆಪ್ಸ್ ಇಳ್ಕೊಂಡು ಬಂದ್ರೆ ಇಲ್ಲಿ ಇನ್ನೊಂದೇನೋ ಇದೆ. ಇದೊಂದು ಏನ್ ರೂಮ್ ಗೊತ್ತಿಲ್ಲ, ಬೆಡ್ರೂಮ್ ಅರ್ಥ ಆಗೋಲ್ತು ಖರೆ. ಇದು ಸಿಂಕ್ ನೋಡಿ ಹೆಂಗೈತಿ. ಓ ನೈಸ್. ಇದು ಹೀಟರ್ ಮತ್ತು ಇದ್ರದ್ದು ಸಿಸ್ಟಮ್ ಐತಿ ಇಲ್ಲಿ. ಓಕೆ. AC ಮತ್ತು ವಾಟರ್ ಹೀಟರ್ ಸಿಸ್ಟಮ್. ಆಮೇಲೆ ಇಲ್ಲಿ ಇನ್ನೊಂದು ಹಾಫ್ ಬಾತ್ರೂಮ್ ಐತಿ. ಇಲ್ಲಿ ಪೈಪ್ ಅದು ಐತಿ. ಅಷ್ಟೇನು ನೋಡುವಂಥದ್ದಿಲ್ಲ, ಬಟ್ ಬರ್ರಿ ಫೈನಲಿ ತಳಗ ಇಷ್ಟೇ. ಈಗ ಮ್ಯಾಲ ಹೋಗ್ ಬರ್ರಿ. ಈ ಮ್ಯಾಲ ಹೋಗ್ಬೇಕು. ಇಲ್ಲಿ ಏನೋ ಐತಿ, ಮಿಸ್ಟೀರಿಯಸ್ ಹೌಸ್. ಇಲ್ಲೂ HVAC ಸಿಸ್ಟಮ್ ಐತಿ. ಬರ್ರಿ ಮ್ಯಾಲ ಹೋಗೋಣ. ಇಲ್ಲೇನೋ ಇದೆ, ಇಲ್ಲೂ ಏನೋ ಇದೆ. ಏನೋ ಜಸ್ಟ್ ರೂಮ್ ಕ್ಲಾಸೆಟ್ ತರ ಮಾಡಿರ್ಬೇಕೇನೋ, ಗೊತ್ತಿಲ್ಲ. ಏನೋ ಬ್ಯಾರೆದ್ ಮಾಡಕ್ ಹೋಗ್ಯಾರ, ಖರೆ ಏನ್ ಮಾಡ್ಯಾರ ಅಂತ ಗೊತ್ತಾಗೋಲ್ತು. ಇವು ಬೆಡ್ರೂಮ್ಗಳು, ಹಾಲ್ಗಳು ಏನೋ ಅರ್ಥ ಆಗತ್ತಿಲ್ಲ ನಂಗೆ. ಬರ್ರಿ 1 ಫ್ಲೋರ್ ಮೇಲ್ ಬಂದ್ವಿ. ಇವಾಗ ಇನ್ನೊಂದು ಫ್ಲೋರ್ ಮೇಲ್ ಹೋದ್ರೆ ಗ್ರೌಂಡ್ ಫ್ಲೋರ್ ಸಿಕ್ಕತ್ತೆ. ಈಗ ಇನ್ನೊಂದು ಫ್ಲೋರ್ ಮೇಲೆ ಹೋಗೋಣ. ಈಗ ಇದ್ರ ಮೇಲೆ ಹೋಗೋಣ, ನೋಡೋಣ. ಬರ್ರಿ, ಬರ್ತಾ ಇದೀವಿ. ಜಲ್ದಿ ಬರ್ರಿ. ಜಲ್ದಿ ಬರಕ್ಕಾಗಲ್ಲ, ಬರ್ತೀವಿ. ಇಲ್ಲಿ ಇನ್ನೊಂದು ವಾಶ್ರೂಮ್ ಐತಿ, ಟಾಯ್ಲೆಟ್ ಆ್ಯಂಡ್ ವಾಶ್ರೂಮ್. ಇಲ್ಲಿ ಚಲೋ ತಂಗ ಕಟ್ಟಾರ, ಖರೆ ಏನು ಕಟ್ಟಾರ ಅಂತ ಗೊತ್ತಿಲ್ಲ. ಇದು ಮನಿನೇ ಇರಬಹುದು, ಖರೆ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ನೋಡತ್ತೀವಿ ಇಂಥದ್ದು, ಅದಕ್ಕೆ ನಮ್ಗೆ ಕನ್ಫ್ಯೂಸ್ ಆಗತ್ತೈತಿ. ಇದೊಂದು ಬೆಡ್ರೂಮ್. ಓ ವಾವ್. ಸೊ ಬೆಡ್ರೂಮ್ದಿಂದ ಫುಲ್ ಹೊರಗಿಂದ ಕಾಣಿಸೋ ಟೈಪ್ ಸಖತ್ತಾಗಿದೆ ವ್ಯೂ. ಇಲ್ಲೇನೈತಿ, ಇದೊಂದು ಕ್ಲಾಸೆಟ್. ಇದೊಂದು ಕ್ಲಾಸೆಟಾ? ತಡಿ ಆ ಕಡೆ ಬರ್ರಿ. ಇದೊಂದು ಕ್ಲಾಸೆಟಾ? ಈ ಕಡೆಯಿಂದನೂ ಅದೇ ಕ್ಲಾಸೆಟಾ? ಓ ಸೋ ಸ್ಟ್ರೇಂಜ್. 2 ಡೋರ್ ಮಾಡಿ ಒಂದೇ ಕ್ಲಾಸೆಟ್ಗೆ ಇಟ್ಟಿದ್ದಾರೆ. ಅಂದ್ರೆ ಗಂಡ ಹೆಂಡತಿ ಇನ್ ಕೇಸ್ ಜಗಳ ಆಡ್ಕೊಂಡ್ರೆ ಇಬ್ರಿಗೂ ಸೆಪರೇಟ್ ಎಂಟ್ರೆನ್ಸ್ ಅನ್ಸುತ್ತೆ ಕ್ಲಾಸೆಟ್ಗೆ. ಅದೇ ಏನೋ ಮಾಡಕ್ ಟ್ರೈ ಮಾಡ್ಯಾರ, ಏನ್ ನಂಗರ ಅರ್ಥ ಆಗತ್ತಿಲ್ಲ. ಐ ಮೀನ್ ಅವ್ರ ಕನ್ವೀನಿಯನ್ಸ್ ಮಾಡ್ಕೊಂಡಿರ್ಬೋದು, ನಮಗ್ ಗೊತ್ತಿಲ್ಲ ಏನಕ್ಕೆ ಅಂತ ಅಷ್ಟೇ. ಇಲ್ಲಿ ಅನದರ್ ರೂಮ್. ಇನ್ನೊಂದು ಬೆಡ್ರೂಮ್ ಐತಿ. ಇಲ್ಲಿ ಬೇರೆ ಟೈಪ್ ಬಾಗ್ಲ ಮಾಡ್ಯಾರ. ಮೋಸ್ಟ್ಲಿ ಇಬ್ರು ಗಂಡ ಹೆಂಡತಿ ಜಗಳ ಆಡತ್ತಿರಲ್ದಾಗ ಒಂದ ಡೋರ್ ಮಾಡ್ಯಾರ ಇಲ್ಲಿ ಯೂಸ್ ಮಾಡಕ್. ಇದು ವಿಂಡೋ. ಇಲ್ಲಿ ಹಂಗ ಬಂದ್ರ ಇಲ್ಲಿ ಇನ್ನೊಂದು ಬೆಡ್ರೂಮ್ ಐತಿ. ಇದು ಮಾಸ್ಟರ್ ಬೆಡ್ರೂಮ್. ಓಕೆ. ಯಾಕಂದ್ರೆ ಇಲ್ಲಿ ವಾಕ್ ಇನ್ ಕ್ಲಾಸೆಟ್ ಐತಿ. ಖರೆ ಕ್ಲಾಸೆಟ್ ಅದಾಗ ಅರಿವಿ ಹಾಕಕ್ಕೂ ಏನಿಲ್ಲ, ಏನ್ ಹಾಕಕ್ಕೂ ಏನೂ ಇಲ್ಲ. ಖಾಲಿನ ಫುಲ್ಲು? ಏನೂ ಇಲ್ಲ. ಇದೇನ್ ಕೂಡಾಕ ರೂಮ್ ತರ ಇದೆ. ಹಾ, ಅದ ಇದು ಬೆಡ್ರೂಮ್ ಒಳಗೆ ಎಲ್ಲಿ ದೇವ್ರ ಮನೆ. ಹಂಗೆ ಇಲ್ಲಿ ವಾಶ್ರೂಮ್ ಮಸ್ತ್ ಐತದ. ಇದು ಶವರು. ಇದೇನು ಇಲ್ಲಿ ಕೂತ್ಕೊಂಡು ಸ್ನಾನ ಮಾಡಕ್ಕ ಇದು? ಮೋಸ್ಟ್ಲಿ ಇದು ಯಾರೋ ಸೆಲೆಬ್ರಿಟಿ ಹೋಮ. ಇಲ್ಲ ಸುಮ್ಮ ರೊಕ್ಕ ಐತಂತ ಏನೋ ಮಾಡ್ಯಾರ. ಇಲ್ಲಿ ಇದು ನಮ್ಮ ಇಂಡಿಯನ್ ರೈಲ್ವೇಸ್ದಾಗ ಇರ್ತೈತಲ್ಲ ಹಂಗೈತಿ.
ಏನು ವಿಚಿತ್ರವಾಗಿದೆ. ಈ ಲೈಟ್ ಸಖತ್ತಾಗಿದೆ ನೋಡಿ. ಯಾರೋ ಆರ್ಕಿಟೆಕ್ಟ್, ಯಾರೋ ಕಾಸ್ಟ್ಲಿ ಆರ್ಕಿಟೆಕ್ಟ್ ಮಾಡಿರೋ ಮನೆ ಅನ್ಸುತ್ತೆ. ಏನು ಇಲ್ಲಿ ವಿಂಡೋ ಇಂದ ಫುಲ್ ಫಾರೆಸ್ಟ್ ತರ ಕಾಣಿಸ್ತಾ ಇದೆ. ಬ್ಯಾಕ್ ಯಾರ್ಡ್ ವ್ಯೂ ಇದು. ನೆಕ್ಸ್ಟ್ ಅಷ್ಟೇ ಆಯ್ತಾ? ಇಲ್ಲಿಂದ ಹತ್ತಿದ್ವಿ. ಇಲ್ಲಿ 1 2 3 ರೂಮ್ಸ್ ಇದೆ. ಆಮೇಲೆ ಮರ್ತ್ಬಿಟ್ಟು ಇಲ್ಲೊಂದು ವಾಶ್ರೂಮ್ ಐತಿ. ಓಕೆ, ನಾ ಇದು ಶೂಡು ರೂಮ್ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ಇನ್ನೊಂದು ಲಿವಿಂಗ್ ರೂಮ್ದು ವಾಶ್ರೂಮು. ಹಂಗೆ ಅಷ್ಟೇ ಮನೆ. ಈ ಕಡೆಯಿಂದ ಒಂದು ಕಿಚನ್ ಒಂದು ಹೊರಗೆ ಹೋಗಕ್ಕೆ ಎಂಟ್ರೆನ್ಸ್ ಐತಿ. ಬರ್ರಿ ಹೋಗಿ ಬರೋಣ. ಸೊ ಇಲ್ಲಿ ನಾವು ಮತ್ತೆ ಮೇನ್ ಎಂಟ್ರೆನ್ಸಿಗೆ ಬಂದ್ವಿ. ನಾವು ಇಲ್ಲಿಂದ ಬಂದಿದ್ವಿ. ಸೊ ಮನಿ ಎಲ್ಲ ಫುಲ್ ಟವರ್ ಮಾಡಿದ್ವಿ. ಫಸ್ಟ್ ಎಂಟರ್ ಆದ ಕೂಡಲೇ ಹಾಲ್, ಕಿಚನ್, ಹಿಂದೆ ಬ್ಯಾಕ್ ಯಾರ್ಡ್, ಆಮೇಲೆ ತಳಗ 2 ಫ್ಲೋರ್ ಅದಾವ. ಅದೇನು ನನಗೆ ಅರ್ಥ ಆಗಲಿಲ್ಲ. ಅದು ಹಿಂಗೆ ಜಸ್ಟ್ ಗೇಮ್ ರೂಮ್ ಅಥವಾ ಪಾರ್ಟಿ ಮಾಡಕ್ಕೆ ಆ ಥರ ಅನ್ಸುತ್ತೆ. ನಮಗೆ ಗೊತ್ತಿಲ್ಲ, ಇದು ಯಾವುದೋ ಶ್ರೀಮಂತರ ಮನೆ, ಅದಕ್ಕೆ ನಮ್ಗೆ ಅರ್ಥನೇ ಆಗಿಲ್ಲ. ಮತ್ತು 4 ಬೆಡ್ರೂಮ್ ಇದ್ದು. ಆಮೇಲೆ ಎಲ್ಲೆಲ್ಲೋ ಏನೋ ಬೇರೆ ಒಂದು 3-4 ಏನೇನೋ ರೂಮ್ ಇದ್ದು, ಅವು ಅರ್ಥ ಆಗಲಿಲ್ಲ, ಸಣ್ಣ. ಸೊ ಬಟ್ ನನಗೆ ಓವರ್ ಆಲ್ ಮನೆ ಹೊರಗಡೆಯಿಂದ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ಕೆಲವುದು ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಾಂಟೆಂಪ್ರರಿ ಸ್ಟೈಲಲ್ಲಿ. ಬಟ್ ಕನ್ವೀನಿಯನ್ಸ್ ವೈಸ್ ಯೋಚನೆ ಮಾಡಿದ್ರೆ ನಮಗೆ ಮಿಡಿಲ್ ಕ್ಲಾಸ್ ಅವ್ರಿಗೆ ಸ್ವಲ್ಪ ಕನ್ವೀನಿಯನ್ಸ್ ಇಲ್ಲ. ಅಡುಗೆ ಮನೆಯಲ್ಲೆಲ್ಲ ಶೆಲ್ಫ್ಸ್ ಕಮ್ಮಿ ಇದೆ, ಆ ಥರ. ನೀವು ಮನೆ ಅಡುಗೆ ಮಾಡಂಗಿಲ್ಲ, ನಿಮ್ಮ ಕಡೆ ಫುಲ್ ರೊಕ್ಕ ಇತ್ತು ಅಂದ್ರೆ ಸ್ವಲ್ಪ ನೀವು ಲಕ್ಸುರಿಯಸ್ ಆಗಿದ್ದೀರಾ ಅಂತಂದರೆ ನಿಮ್ಗೆ ಇಷ್ಟ ಆಗುತ್ತೆ ಇದು ಒಳಗಡೆ. ಆಮೇಲೆ ನನ್ನ ಫೇವ್ರೆಟ್ ಏನಂದ್ರೆ ಅದು ಕ್ಲಾಸೆಟ್. ಒಂದು ಕಡೆಯಿಂದ 2 ಡೋರ್ ಇದೆ ಕ್ಲಾಸೆಟ್. ಸೊ ಇದಾಗಿತ್ತು ನಮ್ಮ ಈ ಹೋಮ್ ಟೂರ್. ನಿಮ್ಗೆ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಮತ್ತೊಂದು ಮನಿ ಬೇಕಂದ್ರೆ ಮಾಡ್ತೀವಂತ ಈ ಸತ. ಹಂಗೆ ಬೇರೆ ಯಾವ ತರ ವಿಡಿಯೋಸ್ ಮಾಡ್ಬೇಕು ಇದಕ್ಕಿಂತ ಕಾಸ್ಟ್ಲಿ ಮನಿ ನೋಡೋದಾಯ್ತೋ ಇಲ್ಲ ಅಫೋರ್ಡಬಲ್ ಮನಿ ನೋಡೋದಾಯ್ತೋ ಹೇಳ್ರಿ, ಅದ್ರ ಪ್ರಕಾರ ಮಾಡ್ತೀವಿ. ಸೊ ಸಿ ಯು ನೆಕ್ಸ್ಟ್ ಟೈಮ್. ಅಂಟಿಲ್ ದೆನ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಮತ್ತು ಬೇರೆದ ರೀಲ್ಸ್ ಮತ್ತು ಶಾರ್ಟ್ಸ್ ಬೇರೆ ವಿಡಿಯೋಸ್ ಅದಾವ ನೋಡ್ರಿ. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.